ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯಾದ್ಯಂತ ಅದರಲ್ಲೂ ಬೆಂಗಳೂರಿನಲ್ಲಿ ನಾಳೆ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಬಂದ್ ಆಗುತ್ತಾ? ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಬೇಕರಿ ಮಾಲೀಕರು ಜೊತೆಗೆ ಕಾಂಡಿಮೆಂಟ್ಸ್ ಮಾಲೀಕರು ಬಂದ್ಗೆ ಕರೆ ಕೊಟ್ಟಿರೋದು ಯಾಕೆ? ಅವರ ಪ್ರಮುಖವಾದಂತಹ ಬೇಡಿಕೆಗಳೇನು? ಅವ್ರಿಗಾಗ್ತಾ ಇರುವಂತಹ ಸಮಸ್ಯೆ ಏನು? ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಕೇಳಿ. ಸೊ ಸಹಜವಾಗಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳಲ್ಲಿ ಬಹುತೇಕ ಜನ ಡಿಪೆಂಡ್ ಆಗ್ತಾರೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಐಟಮ್ಸನ್ನು ತಗೊಳ್ಳೋದಕ್ಕೆ, ಬೇಕರಿ ಐಟಮ್ಸನ್ನು ತಗೊಳ್ಳೋದಕ್ಕೆ ಅಥವಾ ಕಾಂಡಿಮೆಂಟ್ಸ್ನಲ್ಲಿ ಒಂದಷ್ಟು ಐಟಮ್ಗಳನ್ನು ತಗೊಳ್ಳೋದಕ್ಕೆ. ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಅನೇಕ ಜನ ಇದರಲ್ಲೇ ಬದುಕನ್ನು ಕಟ್ಕೊಂಡವರಿದ್ದಾರೆ. ಗ್ರಾಹಕರು ಕೂಡ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿರ್ತಾರೆ. ಸರ್ಜಾಪುರದಿಂದ ಹಿಡಿದು ವಿಜಯನಗರದವರೆಗೂ ಕೂಡ ಇರುವಂತಹ ಬೇಕರಿ ಕಾಂಡಿಮೆಂಟ್ಸ್ಗಳಲ್ಲಿ ಜನ ಬರುವಂಥದ್ದು ಹೋಗುವಂಥದ್ದು ಅವೆಲ್ಲ ಕಾಮನ್ ಆಗಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರ ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆ ಹಾಗೇನೆ ಈ ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಪ್ರಮುಖವಾದ ಕಾರಣ ಏನು, ಜೊತೆಗೆ ಪ್ರತಿಭಟನೆಗೆ ಯಾಕೆ ಕರೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ನಾಳೆ ಇವರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತಹದ್ದು ಗುರುವಾರ ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಬೇಕರಿ ಕಾಂಡಿಮೆಂಟ್ಸ್ ಇದ್ರೂ ಕೂಡ ಬೆಂಗಳೂರಿನಲ್ಲೇ ಬಂದ್ ಅನ್ನ ಕರೆ ಕೊಟ್ಟಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಬಂದ್ಗೆ, ಹೋರಾಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಉದ್ದಿಮೆದಾರರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಇವರ ಪ್ರತಿಭಟನೆ ನಡೆಯುತ್ತೆ. ಜೊತೆಗೆ ಅನೇಕ ಬೇಕರಿಗಳು, ಕಾಂಡಿಮೆಂಟ್ಸ್ಗಳು ಬಂದ್ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನ ಸದ್ಯ ಉದ್ದಿಮೆದಾರರು ಕೊಡ್ತಾ ಇರುವಂತದ್ದು. ಇವರಿಗೆ ನಿರಂತರವಾಗಿ ಪೊಲೀಸರಿಂದ ಒಂದು ಕಡೆ ಕಿರುಕುಳ ಆಗ್ತಾ ಇರುವಂತಹ ಆರೋಪವನ್ನು ಇವರು ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಲಿಕೆಯಿಂದ, ಸ್ಥಳೀಯ ಪಾಲಿಕೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ಇವರಿಗೆ ಒಂದು ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆಯಂತೆ. ಫಾರ್ ಎಕ್ಸಾಂಪಲ್, ಈಗ ಮಹದೇವಪುರ ಆ ಕಡೆ ಎಲ್ಲ ನೀವು ತಗೊಂಡ್ರೆ, ಮಾರತಹಳ್ಳಿ ಆ ಕಡೆ ಎಲ್ಲ ತಗೊಂಡ್ರೆ, ಇತ್ತೀಚೆಗೆ ಒಂದು ರೆಸಿಡೆನ್ಷಿಯಲ್ ಏರಿಯಾದ ಸುತ್ತಮುತ್ತ ಇದ್ದಂತಹ, ಅಂದರೆ 30 ಫೀಟ್ ರೋಡಲ್ಲಿ ಇದ್ದಂತಹ ಅಂಗಡಿಗಳನ್ನೆಲ್ಲ ಎತ್ತಿಸ್ಬಿಟ್ಟಿದ್ರು. ಕಾಂಡಿಮೆಂಟ್ಸ್ಗಳನ್ನ, ಬೇಕರಿಗಳನ್ನ, ಹೋಟೆಲ್ಗಳನ್ನ, ಎಲ್ಲ ರೀತಿಯಾದಂತಹ ಅಂಗಡಿಗಳನ್ನ ಎತ್ತಿಸಿದ್ರು. ಅಂದರೆ ಪಾಲಿಕೆಯ ನಿಯಮ ಇದೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ಅಂಗಡಿ ಓಪನ್ ಮಾಡಂಗಿಲ್ಲ ಅಂತ ಅವರಿಗೆ ಕ್ಲೋಸ್ ಮಾಡೋಕೆ ದಿಢೀರ್ ಅಂತ ಹೇಳಿರೋದು ಅನೇಕರ ಕೆಂಗಣ್ಣಿಗೆ ಕಾರಣ ಆಗಿತ್ತು. ಬಟ್ ಅಲ್ಲಿ ಉದ್ದಿಮೆದಾರರು ಹೇಳೋದೇನಪ್ಪಾ ಅಂತ ಅಂದ್ರೆ, ಪಾಲಿಕೆಯ ನಿಯಮ ಇದೆ ಅಂತ ಟ್ರೇಡ್ ಲೈಸೆನ್ಸ್ ಕೊಡುವಾಗ ಪಾಲಿಕೆಯ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಅವ್ರ ಹತ್ರ ದುಡ್ಡನ್ನು ಕಟ್ಟಿಸ್ಕೊಳ್ಳುವಾಗ ನಿಮಗೆ ಗೊತ್ತಿರಲಿಲ್ವಾ? ದಿಢೀರ್ ಅಂತ ಯಾಕೆ ಪಾಲಿಕೆಯ ನಿಯಮ ನಿಮಗೆ ನೆನಪಾಯಿತು? ನಮಗೆ ಲೈಸೆನ್ಸ್ ಅನ್ನು ಕೊಡುವಾಗ ನಿಮಗೆ ನಿಯಮದ ಅರಿವಿರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಇಡ್ತಾ ಇರುವಂಥದ್ದು. ಅದು ಕೂಡ ಟೆಕ್ನಿಕಲಿ ಯೋಚನೆ ಮಾಡ್ತಾ ಹೋದ್ರೆ ಅದು ಕೂಡ ಕರೆಕ್ಟೇ. ಇವರಿಗೆ ರೂಲ್ಸ್ ಈಗ ನೆನಪಾಗುತ್ತೆ, ದಿಢೀರ್ ಅಂತ ನೆನಪಾಗ್ಬಿಡುತ್ತೆ. ಹಾಗಾದ್ರೆ ಮೊದಲು ಇವರಿಗೆ ಲೈಸೆನ್ಸ್ ಕೊಡುವಾಗ ಇವರಿಗೆ ರೂಲ್ಸ್ ಇತ್ತು ಅಂತ ಗೊತ್ತಿರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ. ಜೊತೆಗೆ ಅಲ್ಲಿ ನಿವಾಸಿಗಳಿಗೆ ಕಿರಿಕಿರಿ, ಆ ರೀತಿಯಾದಂತಹ ಸಾಕಷ್ಟು ಜಟಾಪಟಿಗಳಿದೆ ಬಿಡಿ. ಅದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ನಿರಂತರವಾಗಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರ ಮೇಲೆ ಹಲ್ಲೆ ಆಗ್ತಾ ಇರುವಂಥದ್ದು, ದೌರ್ಜನ್ಯ ಎಸಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಕಳೆದ ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ನಿರಂತರವಾಗಿ ಅವರ ವಿರುದ್ಧ ಒಂದಲ್ಲ ಒಂದು ರೀತಿಯಾಗಿ ಕೆಲವೊಂದಿಷ್ಟು ಗ್ರಾಹಕರ ಸೋಗಿನಲ್ಲಿ ಬಂದಂತಹ ಪುಡಿ ರೌಡಿಗಳು ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ದುಡ್ಡು ಕಿತ್ಕೊಂಡು ಹೋಗೋದು, ಅಥವಾ ಬೇಕರಿಗಳಲ್ಲಿ ಐಟಮ್ಸ್ ಅನ್ನು ತಗೊಳ್ಳೋದು, ಅವ್ರಿಗೆ ದುಡ್ಡು ಕೊಡದೇ ಇರೋದು, ಅಥವಾ ಕಾಂಡಿಮೆಂಟ್ಸ್ಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಎಫೆಕ್ಟು ಅನೇಕರಿಗೆ ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು. ಟೀ ಕಾಫಿ ದುಡ್ಡನ್ನು ಡೈಲಿ ನಾಳೆ ಕೊಡ್ತೀನಿ ಅಂತ ಅದನ್ನು ಸಾವಿರಾರು ರೂಪಾಯಿ ಮಾಡಿಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಒಂದೇ ಸಲ ಕೇಳಿದಾಗ ಹಲ್ಲೆ ಮಾಡೋದು, ಈ ರೀತಿಯಾದಂತಹ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಈ ಎಲ್ಲ ದೌರ್ಜನ್ಯವನ್ನು ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯಿಂದ ಕಿರಿಕಿರಿ ಆಗ್ತಾ ಇದೆ. ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೇಲ್ ಹಂತದಲ್ಲಿರುವಂತಹ ಅಧಿಕಾರಿಗಳಿಂದಲ್ಲ, ಅವರ ಅಂಡರಲ್ಲಿ ಕೆಲಸ ಮಾಡುವಂತಹ, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂತಹ ಕೆಲವು ಸಿಬ್ಬಂದಿಯಿಂದ ಪದೇ ಪದೇ ಕಿರಿಕಿರಿ ಆಗ್ತಾ ಇದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹಫ್ತಾ ವಸೂಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು. ಯಾಕಂದ್ರೆ ಬೆಂಗಳೂರಿಗೆ ಎಲ್ಲೆಲ್ಲಿಂದಲೂ ಬೇರೆ ಬೇರೆ ರಾಜ್ಯದ ಮೂಲೆಯಿಂದ ಜನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಬಂದಿರ್ತಾರೆ. ಅದರಲ್ಲೂ ಕೂಡ ಬಹುತೇಕರು ಈ ಬೇಕರಿ ಕಾಂಡಿಮೆಂಟ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಸೊ ಇದೇ ಕಾರಣಕ್ಕೆ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಈಗಾಗಲೇ ಕರ್ನಾಟಕ ಕಾರ್ಮಿಕ ಪರಿಷತ್ನ ಅಧ್ಯಕ್ಷ ರವಿಶೆಟ್ಟಿ ಬೈಂದೂರು ಕರೆ ಕೊಟ್ಟಿರೋದು, ಪೋಸ್ಟರ್ ಅನ್ನು ಮಾಡಿ ಅನೇಕ ಕಡೆಗಳಲ್ಲಿ ಹಂಚ್ತಾ ಇರೋದು, ಜೊತೆಗೆ ಅನೇಕ ಬೇಕರಿಗಳಲ್ಲೂ ಕೂಡ ಪೋಸ್ಟರ್ ಅನ್ನು ಅಂಟಿಸ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ನಾಳೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೆಲವು ಕಡೆಗಳಲ್ಲಿ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.